ನಮಸ್ತೆ ನಮಸ್ಕಾರ. ಸರ್. ಈಗ ನಿಮ್ಮ ಹೆಸರು? ಸುರೇಶ್ ಸರ್ ನಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀವಿ ಸರ್? ಕೋಣಿಕೊಪ್ಪಲು ಗ್ರಾಮ ಪಂಚಾಯತಿಯಿಂದ. ಕೋಣಿಕೊಪ್ಪಲು ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀವಿ. ಮತ್ತು ಸರ್ ರಾಜಕೀಯಕ್ಕೆ ಇದೇ ಮೊದಲ ಬಾರಿ ಪಾದಾರ್ಪಣೆ ಮಾಡಿದ್ದೀರಾ? ಇದಕ್ಕೆ ಮುಂಚೆ ಯಾವುದಾದ್ರು ಸಂಘ ಸಂಸ್ಥೆಗಳಲ್ಲಿ ಕೂಡಿಸ್ಕೊಂಡಿದ್ದೀರಾ? ರಾಜಕೀಯಕ್ಕೆ ಈ ಸತಿ ಕಿರ್ತಿ ಸೋತು ಎರಡನೇ ಬಿಜೆಪಿ. ಮತ್ತು ರಾಜಕೀಯಕ್ಕೆ ಬರುವ ಮುಂಚೆ ಯಾವ ಸಂಘಟನೆಗಳಲ್ಲಿ ಕೂಡಿಸ್ಕೊಂಡಿದ್ದೀರಿ? ನಾನು ಆಟೋ ಚಾಲಕ ಸಂಘದಲ್ಲಿ ಆಟೋ ಚಾಲಕ ಸಂಘದಲ್ಲಿ ಕೂಡಿಸ್ಕೊಂಡಿದ್ದೀರಿ ದೂರಲ್ಲಿ. ಮತ್ತು ಯಾವ ಪಕ್ಷದ ಫಾಲೋವರ್ ಆಗಿದ್ದೀರಾ? ಯಾವ ಪಕ್ಷ? BJP. BJP ಪಕ್ಷದ ಫಾಲೋವರ್ ಆಗಿದ್ದೀರಾ? ಮತ್ತು ಯಾವ ವರ್ಷದಲ್ಲಿ ನೀವು ಆಯ್ಕೆಯಾಗಿ ಬಂದಿರೋದು? 2010. ಎಷ್ಟು ವರ್ಷದ ರಾಜಕೀಯ ಅನುಭವ ಇದೆ ಸರ್ ನೀವು? ನನಗೆ ದೊಡ್ಡ ಅನುಭವ ಇಲ್ಲ, ಈಗ ಮೊದಲ ಟೈಮ್ ಗೆದ್ದಿದ್ದೀನಿ. ತೆಗಿದ್ದೀರಾ? ಹೌದು. ಮತ್ತು ಜನರಿಗೆ ಯಾವ ಥರ ಅವರ ಭಾವನೆಗಳು ಸ್ಪಂದಿಸಬೇಕು ಅಂತ ಅಂದ್ಕೊಂಡಿದ್ದೀರಾ? ಜನರ ಕಷ್ಟಗಳನ್ನು ಎಂತಂದರೆ ರೇಷನ್ ಕಾರ್ಡು, ರೇಷನ್ ಕಾರ್ಡು, ಮತ್ತು ಒಳಚರಂಡಿ ವ್ಯವಸ್ಥೆ, ಸ್ಟ್ರೀಟ್ ಲೈಟ್, ಕಸದ ವ್ಯವಸ್ಥೆ, ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮೊದಲು ಮಾಡ್ತಿದ್ದಾರೆ. ಅದೀಗ ಜನರ ಯಾವ ಥರ ನಂಬಿಕೆ ಇಟ್ಕೊಂಡಿದ್ದು ಆ ನಂಬಿಕೆಯನ್ನು ಉಳಿಸ್ಕೊಳ್ತಾ ಇದ್ದೀವಿ. ಹೌದು. ಮತ್ತು ನೀವು ರಾಜ್ಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಅಂತ ಇರ್ತಾರಲ್ಲ, ಅದು ಯಾರಾದರೂ ಇದ್ದಾರಾ? ಸ್ಫೂರ್ತಿಂತಲೇ ಯಾರಿಲ್ಲ, ನನಗೊಂದು ಆಸೆ ಇತ್ತು ರಾಜಕೀಯ ಬರಬೇಕು ಅಂತೇಳಿ. ಆಗ ನಮ್ಮ ಹಿರಿಯರು ಯಾರಾದರೂ ನಿಮ್ಮ ರಾಜಕೀಯದಲ್ಲಿ ಇದ್ರ? ತಂದೆ ಇದ್ರು. ನಿಮಗೆ ಈಗ ಸ್ಫೂರ್ತಿಯಿಂದ ತಂದೆಯಿಂದ ನೀವು ರಾಜಕೀಯಕ್ಕೆ ಬಂದಿದ್ದೀರಾ? ಹೌದು. ಮತ್ತೆ ಈಗ ಜನರಿಗೆ ಜನರಿಗೆ ನೀವು ಮತದಾನ ಕೊಟ್ಟಿದ್ದಾರೆ, ಅವರಿಗೆ ಏನು ಅಭಿಪ್ರಾಯ ಕೊಡ್ತೀರಾ ನೀವು? ನಿಮ್ಮ ಕೈಲಿ ಯಾವ ರೀತಿ ಮುಂದೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ? ಈಗಾಗಲೇ ಹಲವು ಕೆಲಸಗಳನ್ನು ಮಾಡಿಕೊಟ್ಟಿದ್ದೇವೆ. ಅಂತಂದರೆ ಹೆಚ್ಚಿನ ಆದ್ಯತೆ ನೀರದು, ಮತ್ತು ರೇಷನ್ ಕಾರ್ಡು ಅಂತೂ ಅದೆಲ್ಲ ಇದ್ದರೆ ರೇಷನ್ ಕಾರ್ಡ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಈಗಲೂ ಇರುವ ಸಮಸ್ಯೆನ ಪರಿಹರಿಸ್ತಿದ್ದೀರಾ? ಓಕೆ. ನೀವು ಈ ಮತದಾರರಿಗೆ ಏನು ತಿಳಿಸ್ಬೇಕು ಅಂತ ಅನ್ಕೊಳ್ತೀರಾ? ನೀವು ಗೆಲ್ಸಿದಾರಲ್ವ, ಆ ಮತದಾರರಿಗೆ ಏನು ಇದ್ರ ಮೂಲಕ ಏನು ತಿಳಿಸ್ಕೊಡ್ತೀರಾ? ಮತದಾರನೇ ನನ್ನನ್ನು ಗುರುತಿಸಿ ಎಲ್ಲರೂ ಓಟಕ್ಕೆ ಗೆಲ್ಲಿಸಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿ ನಮಗೆ ಕೆಲಸಗಳನ್ನು ಮಾಡ್ತೀವಿ ಜನರ ಇದಂತೆ. ಸರ್, ಇಷ್ಟೊತ್ತಿ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು.